ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾವು ಸೆಕೆಂಡ್ ಪಿ ಯು ಸಿಯಲ್ಲಿರುವಂತಹ ಚೋಳರ ಬಗ್ಗೆ ನೋಡೋಣ. ಚೋಳರು ಸಂಗಮ್ ಯುಗ. ದಕ್ಷಿಣ ಭಾರತದ ಸಾಮ್ರಾಜ್ಯಗಳಲ್ಲಿ ಚೋಳ ಸಾಮ್ರಾಜ್ಯವು ಅತ್ಯಂತ ಪ್ರಾಚೀನವಾದದ್ದು. ಅಂದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಅತ್ಯಂತ ಪ್ರಾಚೀನವಾದ ಸಾಮ್ರಾಜ್ಯ ಯಾವುದು ಅಂದರೆ ಚೋಳ ಸಾಮ್ರಾಜ್ಯ. ಚೋಳರು ಸಂಗಮ್ ಯುಗದಿಂದ ಆರಂಭವಾಗುವುದು. ಚೋಳರು ಯಾವುದರಿಂದ ಆರಂಭವಾಗುವುದು ಅಂದರೆ ಈ ಸಂಗಮ ಯುಗ ಇದೆಯಲ್ಲ, ಈ ಸಂಗಮ ಯುಗದಿಂದ ಆರಂಭವಾಗುವುದು. ತಮಿಳುನಾಡಲ್ಲಿ ಕಂಡುಬರುವ ಸಂಗಮ ಯುಗಗಳು ನಾನು ಹೇಳ್ತೀನಿ, 3 ಸಾಮ್ರಾಜ್ಯಗಳು ಬರ್ತದೆ, ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸಂಗಮ್ ಎಂದರೆ ತಮಿಳು ಸಾಹಿತ್ಯ ಸಂಘ ಎಂದರ್ಥ. ಅಂದರೆ ಸಂಗಮ್ ಎಂದರೆ ತಮಿಳು ಸಾಹಿತ್ಯ ಅದಲ್ಲ, ತಮಿಳು ಸಾಹಿತ್ಯ ಸಂಘ ಎಂದರ್ಥ. ಸಾಮಾನ್ಯ ಶಕಪೂರ್ವ 200ರಿಂದ ಸಾಮಾನ್ಯ ಶಕ 500ರ ಕಾಲಾವಧಿಯ 3 ಸಾಹಿತ್ಯ ಸಂಘಗಳನ್ನು ಸಂಗಮ್ ಯುಗ ಎಂದು ಕರೆಯುತ್ತಾರೆ. ಅಂದರೆ ಈ ಇಸ್ವಿಯಲ್ಲಿದ್ದಂತಹ 3 ಸಾಹಿತ್ಯ ಸಂಘಗಳನ್ನು ನಾವು ಸಂಗಮ್ ಯುಗ ಎಂದು ಕರಿತೀವಿ. ಇದನ್ನು ನಿಮಗೆ ಸಪ್ರೇಟಾಗಿ ಒಂದು ಕ್ಲಾಸ್ ಮಾಡಿಕೊಡ್ತೀನಿ. ಇದೆ ಮದುರೈ ಪಾಂಡ್ಯರು ಸಂಗಮ್ ಸಾಹಿತ್ಯವನ್ನು ಘೋಷಿಸಿಕೊಂಡರು. ಈ ಸಂಗಮ್ ಯುಗದ ಪ್ರಸಿದ್ಧವಾದ ಕೃತಿಗಳು ಯಾವುವು ಅಂತ ಕೇಳ್ತಾರೆ. ನೋಡಿ, ತಿರುಕುರಳ್, ಶಿಲಪ್ಪದಿಗಾರಂ ಮತ್ತು ಮಣಿಮೆಗಲೈ ಇವುಗಳು ಸಂಗಮ್ ಯುಗದ ಪ್ರಸಿದ್ಧ ಕೃತಿಗಳು. ಚೋಳರ ರಾಜಕೀಯ ಇತಿಹಾಸವನ್ನು ತಿಳಿದುಕೊಳ್ಳಲು ಸಂಗಮ್ ಸಾಹಿತ್ಯ ಅಂದರೆ ಚೋಳರ ರಾಜಕೀಯ ಇತಿಹಾಸವನ್ನು ತಿಳ್ಕೊಳ್ಳಲು ನಮಗೆ ಯಾವುದು ಆಧಾರವಾದಂದರೆ ಒಂದು ಸಂಗಮ್ ಕಾಲದ ಸಾಹಿತ್ಯಗಳು, ಅದೇ ರೀತಿ ಅಶೋಕನ ಶಿಲಾಶಾಸನಗಳು. ಇವು ಏನಾಗಿದೆ ಅಂದರೆ ನಮಗೆ ಸಹಾಯಕವಾಗಿದೆ ಅದನ್ನು ತಿಳಿಯೋಕ್ಕೆ, ಚೋಳರ ರಾಜಕೀಯ ಇತಿಹಾಸವನ್ನು ತಿಳಿಯಲು. ಈ ಚೋಳರ ಮೊದಲ ದೊರೆ ಯಾರು ಅಂತ ಕೇಳ್ತಾರೆ. ಚೋಳರ ಮೊದಲ ದೊರೆ ಇಳ್ಳೆಯನ್ ಚೋಳರ ಮೊದಲ ದೊರೆಯಾಗಿದ್ದಾರೆ. ಇವನ ರಾಜಧಾನಿ ಯಾವುದು ಅಂದರೆ ಉರೈಯೂರು ಇವನ ರಾಜಧಾನಿ. ನಂತರ ಇಲ್ಲಿ ಕಂಡುಬಂದಂತಹ ಇನ್ನೊಬ್ಬ ದೊರೆ ಯಾರು ಅಂದರೆ ಕರಿಕಾಳ ಚೋಳ. ಈ ಕರಿಕಾಳ ಚೋಳ ತುಂಬ ಪರಾಕ್ರಮಿಯಾಗಿದ್ದನು. ಎಷ್ಟೋ ಬಂದಿರ್ತಾನೆ ಅಂದರೆ ಸಾಮಾನ್ಯ ಶಕ ವರ್ಷ 190ರಲ್ಲಿ ಈ ಕರಿಕಾಳ ಚೋಳ ಆಡಳಿತಕ್ಕೆ ಬರ್ತಾನೆ. ಇವನು ಏನು ಮಾಡ್ತಾನೆ ಅಂದರೆ ಕರಿಕಾಳ ಚೋಳ ಏನಿದೆಯಲ್ಲ, ಇವನು ಚೇರ ಮತ್ತು ಪಾಂಡ್ಯರನ್ನ ಏನು ಮಾಡ್ತಾನೆ ಅಂದರೆ ಸೋಲಿಸ್ತಾನೆ. ಇವನು ಏನು ಮಾಡ್ತಾನೆ ಅಂದರೆ ನೀರಾವರಿಗಾಗಿ ಅಂದರೆ ನೀರಾವರಿ ಸೌಲಭ್ಯಕ್ಕಾಗಿ ಕಲ್ಹಣೆ ಎಂಬ ಅಣೆಕಟ್ಟನ್ನು ಏನು ಮಾಡ್ತಾರೆ ಅಂದರೆ ಕಟ್ತಾನೆ. ಕೇಳ್ತಾರೆ, ಕಲ್ಹಣೆ ಅಣೆಕಟ್ಟನ್ನು ಯಾವ ಚೋಳ ದೊರೆ ಕಟ್ಟಿದ್ದಾರೆ ಅಂದರೆ ಕರಿಕಾಳ ಚೋಳ ಇದ್ದಾರಲ್ಲ ಅವರು ಕಟ್ಟಿರ್ತಾರೆ. ಈ ಸಂಗಮ್ ಯುಗದ ಕೊನೆಯ ದೊರೆ ಯಾರು ಅಂದರೆ ಸೆಂಗುಣ್ಣಿಯನ್ ಈ ಸಾಮ್ರಾಜ್ಯದ ಕೊನೆಯ ದೊರೆಯಾಗಿರ್ತಾರೆ. ಸೆಂಗುಣ್ಣಿಯನ್ ಇಲ್ಲಿನ ದೊರೆಯ ಕೊನೆಯ ದೊರೆಯಾಗಿರ್ತಾರೆ. ಪಲ್ಲವರು ಪ್ರಾಬಲ್ಯಕ್ಕೆ ಬಂದಿದ್ದರಿಂದ ಅಂದರೆ ಪಲ್ಲವರು ಆಗ ಪ್ರಬಲ ಆಗಿದ್ದರಿಂದ ಸಂಗಮ್ ಯುಗ ಸಾಮಾನ್ಯ ಶಕ ವರ್ಷ 3ನೇ ಶತಮಾನದ ಹೊತ್ತಿಗೆ ಏನಾಯ್ತದೆ ಅಂದರೆ ಕೊನೆಗೊಳ್ತದೆ. ನೆಕ್ಸ್ಟ್ ನಮಗೆ ಚಾಪ್ಟರ್ ಇರೋದೇ ಇದು, ಪಲ್ಲವರ ಬಗ್ಗೆನೇ ಇರೋದು ಚಾಪ್ಟರ್. ನೆಕ್ಸ್ಟು ಪಲ್ಲವರ ಬಗ್ಗೆನೇ ಐತೆ, ಅದ್ರ ಬಗ್ಗೆ ಹೇಳ್ತೀನಿ ನಾನು. ಓಕೆ, ಈ ಸಂಗಮ್ ಯುಗ ಯಾರ ಕಾಲದಲ್ಲಿ ಅವನತಿ ಹೊಂದಿತ್ತು ಅಂದರೆ ಈ ಪಲ್ಲವರ ದಾಳಿಯಿಂದಾಗಿ ಈ ಸಂಗಮ್ ಯುಗ ಚೋಳ ಯುಗ ಅವನಿಂದ ಹೊಂದಿತ್ತು. ಮಧ್ಯಕಾಲೀನ ಚೋಳರ ಇತಿಹಾಸದಲ್ಲಿ ದೊರೆ ವಿಜಯಾಲಯ ಚೋಳ ಪ್ರಮುಖನಾದವನು. ವಿಜಯಾಲಯ ಚೋಳ ಏನು ಮಾಡ್ತಾರೆ ಅಂದರೆ ಇಲ್ಲಿ ಪ್ರಮುಖನಾದವನು. ವಿಜಯಾಲಯ ಚೋಳ ಇಲ್ಲಿ ಪ್ರಮುಖರಾದವರು. ಇವನು ಸಾಮಾನ್ಯ ಶಕ ವರ್ಷ 850ರಲ್ಲಿ ಪಲ್ಲವ ದೊರೆ
ಅಪರಾಜಿತ ವರ್ಮನನ್ನು ಏನು ಮಾಡ್ತಾರೆ ಅಂದರೆ ಕೊಂದು ಚೋಳರ ಪ್ರಾಬಲ್ಯವನ್ನು ಸ್ಥಾಪಿಸ್ತಾರೆ. ಸಾಮಾನ್ಯ ಶಕ ವರ್ಷ 850 ಪಲ್ಲವ ದೊರೆ ಅಪರಾಜಿತ ವರ್ಮನನ್ನು ಏನು ಮಾಡ್ತಾರೆ ಅಂದರೆ ಸೋಲಿಸಿ ಚೋಳ ಸಾಮ್ರಾಜ್ಯವನ್ನು ಏನು ಮಾಡ್ತಾರೆ ಅಂದರೆ ವಶಪಡಿಸ್ಕೋತಾರೆ. ಅಂದರೆ ಚೋಳ ಸಾಮ್ರಾಜ್ಯ ಪುನಃ ಸ್ಥಾಪನೆ ಆಗುತ್ತೆ. ತಾಂಜಾವೂರು ಚೋಳರ ರಾಜಧಾನಿಯಾಗಿದೆ. ನಂತರ ಅಧಿಕಾರಕ್ಕೆ ಬಂದವರೇ 1ನೇ ಆದಿತ್ಯ ಚೋಳ ಮತ್ತು 1ನೇ ಪರಹಂತಕ. 1ನೇ ಪರಹಂತಕನು ಸಾಮಾನ್ಯ ಶಕ ವರ್ಷ 909 ಮತ್ತು 909 ಮತ್ತು 921ರಲ್ಲಿ ಹೊರಡಿಸಿದ, ಇದು ವೆರಿ ಇಂಪಾರ್ಟೆಂಟು, ತುಂಬ ಸಲ ಕ್ವಶನ್ ಕೇಳಿದ್ರಿಂದ ಇದೊಂದು ನೋಟ್ ಮಾಡ್ಕೊಳ್ಳಿ. 1ನೇ ಪರಹಂತಕನು ಸಾಮಾನ್ಯ ಶಕ ವರ್ಷ 919 ಮತ್ತು 921ರಲ್ಲಿ ಹೊರಡಿಸಿದ ಉತ್ತರ ಮಿರೂರು ಶಾಸನ ಚೋಳರ ಗ್ರಾಮಾಡಳಿತವನ್ನು ತಿಳಿಸಲು ಸಹಾಯಕವಾಗಿದೆ. ತಿಳಿದುಕೊಳ್ಳಲು ಏನಾಗಿದೆ ಸಹಾಯಕವಾಗಿದೆ. ವೆರಿ ಇಂಪಾರ್ಟೆಂಟು ಉತ್ತರ ಮೆರೂರು ಶಾಸನ. ಇದ್ರ ಬಗ್ಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ. ನನಗೆ ಏನೇನು ಅದೇ ಉತ್ತರ ಮೆರೂರು ಶಾಸನದಲ್ಲಿ ಅದು ಗ್ರಾಮಾಡಳಿತ ಬಗ್ಗೆ ತಿಳಿಸ್ತಾರೆ. ಗ್ರಾಮಾಡಳಿತ ಅಲ್ಲಿನ ಜನರು ಯಾವ ರೀತಿ ನಡೆಸ್ಕೋತಿರೋ ಅದನ್ನ ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ. ಅರ್ಹತೆಗಳೇನು ಅನರ್ಹತೆಗಳೇನು ಇದರಲ್ಲಿ ನಾನು ಹೇಳ್ತೀನಿ. ಇದು ಇಂಪಾರ್ಟೆಂಟು. ಸಾಮಾನ್ಯ ಶಕ ವರ್ಷ 949ರಲ್ಲಿ ಇದು ಇಂಪಾರ್ಟೆಂಟು, ಇದು ಕ್ವಶನ್ ಕೇಳಿದರೆ. ಸಾಮಾನ್ಯ ಶಕ ವರ್ಷ 948ರಲ್ಲಿ ಚೋಳ ಮತ್ತು ರಾಷ್ಟ್ರಕೂಟರ ನಡುವೆ ಯಾವ ಯುದ್ಧ ನಡೀತದೆ ಅಂದರೆ ತಕ್ಕೋಳಂ ಯುದ್ಧ ನಡೀತದೆ. ತಕ್ಕೋಳಂ ಕದನ ಏನು ಮಾಡ್ತದೆ ನಡೀತದೆ. ತಕ್ಕೋಳಂ ಕದನ ಎಷ್ಟರಲ್ಲಿ ನಡೀತು ಅಂದರೆ ಸಾಮಾನ್ಯ ಶಕ ವರ್ಷ 949 ಮತ್ತು ಯಾರ ನಡುವೆ ಅಂದರೆ ಚೋಳರು ಮತ್ತು ರಾಷ್ಟ್ರಕೂಟರ ನಡುವೆ 949ರಲ್ಲಿ ಈ ಕದನ ನಡೆಯುತ್ತದೆ. ಈ ಕದನದಲ್ಲಿ ನಮ್ಮ ಚೋಳರು ಏನು ಮಾಡ್ತಾರೆ ಅಂದರೆ ಸೋಲನ್ನು ಅನುಭವಿಸ್ತಾರೆ. ಚೋಳರು ಏನಾಗುತ್ತೆ ಸೋಲ್ತಾರೆ. ತಕ್ಕೋಳಂ ಕದನ ವೆರಿ ಇಂಪಾರ್ಟೆಂಟ್. ಹಾಗೆ 1ನೇ ರಾಜರಾಜ ಚೋಳ. 1ನೇ ರಾಜರಾಜ ಚೋಳ ಪರಹಂತಕನ 2ನೇ ಪರಹಂತಕನ ಮಗ. ಏನು 2ನೇ ಪರಹಂತಕನ ಮಗ. ರಾಷ್ಟ್ರಕೂಟರ ದಾಳಿಯಿಂದ ದುರ್ಬಲವಾಗಿದ್ದ ಚೋಳ ಸಾಮ್ರಾಜ್ಯವನ್ನು ಬಲಿಷ್ಠಗೊಳಿಸುವವನು ಯಾರಂದರೆ 1ನೇ ರಾಜರಾಜ ಚೋಳ. ಇವನ ಸೈನಿಕ ಸಾಧನೆಗಳ ಬಗ್ಗೆ ನೋಡೋಣ. ಸೈನಿಕ ಸಾಧನೆಗಳು, ದಕ್ಷಿಣದ ವಿಜಯಗಳು ಅಂದರೆ ನಮ್ಮ ದಕ್ಷಿಣದ ಕಡೆ ಯಾರೇ ಎಲ್ಲೆಲ್ಲಿ ವಿಜಯನ ಸಾಧಿಸ್ತಾ ಅಂತ. ಇವರು ರಾಜ್ಯದ ದಕ್ಷಿಣದ ಭಾಗದ ಮೇಲೆ ದಂಡೆತ್ತಿ ಹೋಗಿ ಪಾಂಡ್ಯ, ಚೇರ, ಸಿಂಹಳದ ಅರಸರೊಂದಿಗೆ ಹೋರಾಡಿದರು. ಇದ್ರ ಬಗ್ಗೆ ಹೇಳ್ತೀನಿ. ಪಾಂಡ್ಯ ಮತ್ತು ಚೇರ ಇದ್ದ ಸಬ್ಜೆಕ್ಟ್ ಇದೆ, ಇದು ನಿಮಗೆ ಪಾಠ ಮಾಡಿಕೊಡ್ತೀನಿ. ಸಿಂಹಳದ ಅರಸರೊಂದಿಗೆ ಹೋರಾಡಿದರು. ಇವನು ಪಾಂಡ್ಯರ ಅರಸ ಅಮರಬು ಜಂಗನನ್ನು ಏನು ಮಾಡ್ತಾನೆ ಅಂದರೆ ಸೋಲಿಸ್ತಾನೆ. ಅಮರಬು ಜಂಗನನ್ನು ಸೋಲಿಸ್ತಾನೆ. ಚೇರರ ಬಲಿಷ್ಠ ನೌಕಾಪಡೆಯನ್ನು ಏನು ಮಾಡ್ತಾರೆ ಅಂದರೆ ನಾಶಪಡಿಸ್ತಾರೆ. ಪಾಂಡ್ಯರ ಅಮರಬು ಜಂಗನನ್ನು ಸೋಲಿಸ್ತಾರೆ. ಪಾಂಡ್ಯರ ಅಮರಬು ಜಬು ಇದೇ ರೀತಿ ಚೇರರ ನೌಕಾಪಡೆಯನ್ನು ಏನು ಮಾಡ್ತಾರೆ ಅಂದರೆ ನಾಶಪಡಿಸ್ತಾನೆ. ಇವನು ಸಿಂಹಳದ ಉತ್ತರ ಭಾಗವನ್ನು ಏನು ಮಾಡ್ತಾನೆ ಅಂದರೆ ಆಕ್ರಮಣ ಮಾಡ್ತಾನೆ. ಈ ಮೂರಕ್ಕೂ ನೆನಪಿಗಾಗಿ, ಈ ವಿಜಯದ ನೆನಪಿಗಾಗಿ ಏನು ಮಾಡ್ತಾನೆ ಅಂದರೆ ಪೋಲೈನಾರು ಎಂಬಲ್ಲಿ ಶಿವ ದೇವಾಲಯವನ್ನು ಏನು ಮಾಡ್ತಾರೆ ಅಂದರೆ ಕಟ್ಟಿಸ್ತಾನೆ. ಅವನು ಯಾರೋ 1ನೇ ರಾಜರಾಜ ಚೋಳ. ಪೋಲೈನಾರು ಎಂಬಲ್ಲಿ ಶಿವ ದೇವಾಲಯವನ್ನು ಏನು ಮಾಡ್ತಾರೆ ಅಂದರೆ ಕಟ್ಟಿಸ್ತಾರೆ. ಇದು ದಕ್ಷಿಣದ ಮೇಲೆ ದಂಡಯಾತ್ರೆ. ನೆಕ್ಸ್ಟು ಉತ್ತರದ ಮೇಲಿನ ದಂಡಯಾತ್ರೆ. ಉತ್ತರದ ವಿಜಯಗಳು. ಸಾಮಾನ್ಯ ಶಕ ವರ್ಷ 1011ರಲ್ಲಿ ಗಂಗರ ಪ್ರಮುಖ ಪ್ರದೇಶಗಳಾದ ಗಂಗಾವಾಡಿ ಮತ್ತು ನೊಳಂಬವಾಡಿಗಳನ್ನು ಏನು ಮಾಡ್ತಾನೆ ಅಂದರೆ ಗೆದ್ದುಕೊಳ್ತಾನೆ 1ನೇ ರಾಜರಾಜ ಚೋಳ. 1011ರಲ್ಲಿ ಗಂಗಾವಾಡಿ ಪ್ರದೇಶ, ಗಂಗಾವಾಡಿ ಮತ್ತು ನೊಳಂಬವಾಡಿಗಳನ್ನು ಏನು ಮಾಡ್ತಾನೆ ಅಂದರೆ ಗಂಗರ ಪ್ರದೇಶವನ್ನು ವಶಪಡಿಸ್ಕೊತಾನೆ. ಅವನು ತಲಕಾಡಿಗೆ ಏನಂತ ಹೆಸರಿಡ್ತಾನೆ ಅಂದರೆ ರಾಜರಾಜಪುರ ಎಂದು ತಲಕಾಡಿಗೆ ಹೆಸರಿಟ್ಟವರು ಯಾರು ಅಂದರೆ 1ನೇ ರಾಜರಾಜ ಚೋಳ. 1ನೇ ರಾಜರಾಜ ಚೋಳ
ಇದಕ್ಕೆ ತಲಕಾಡಿಗೆ ಹೆಸರಿಡ್ತಾನೆ, ಇನ್ನೊಂದು ಮರುನಾಮಕರಣ ಮಾಡ್ತಾನೆ. ಹಾಗೆ ನಂತರ ಕಲ್ಯಾಣಿ ಚಾಳುಕ್ಯರ ಅರಸ ಸತ್ಯಾಶಯವನ್ನು ಎದುರಿಸಿ ಗೆಲುವನ್ನು ದೊರಕಿಸಿದನು ಎಂಬುದರ ಬಗ್ಗೆ ಹೇಳಿದ್ದಾರೆ. ಬಟ್ ಎಲ್ಲೂ ಸಹ ಮಾಹಿತಿ ಇಲ್ಲ. ಅದು ಕಲ್ಯಾಣಿ ಚಾಲುಕ್ಯ ಅರಸನನ್ನು ಸೋಲಿಸ್ತಾ ಅವನ ಎದುರಿಸ್ತಾ ಮತ್ತು ಅಲ್ಲಿಂದ ಗೆಲುವನ್ನು ಸಾಧಿಸ್ತಾ ಅಂತ ಹೇಳಿದ್ದಾರೆ. ಬಟ್ ಅದು ನಿಖರವಾದ ಎಲ್ಲೂ ಸಹ ಮಾಹಿತಿ ಇಲ್ಲ. ನೆಕ್ಸ್ಟು ವೆಂಗಿ ಚಾಳುಕ್ಯರ ಮೇಲೆ ಗೆಲುವು. ಇವನು ವೆಂಗಿ ಚಾಳುಕ್ಯರ ಶಕ್ತಿವರ್ಮನನ್ನು ಏನು ಮಾಡ್ತಾರೆ ಅಂದರೆ ವೆಂಗಿ ದೊರೆಯನ್ನಾಗಿ ಮಾಡ್ತಾರೆ. ಇವನು ತಮ್ಮ ವಿಮಲಾದಿತ್ಯನಿಗೆ ತನ್ನ ಮಗಳಾದಂತಹ ಕುಂದೆಳ್ಳವ್ವ ಇವುಗಳನ್ನು ಕೊಟ್ಟು ಏನು ಮಾಡ್ತಾರೆ ಅಂದರೆ ಮದುವೆ ಮಾಡ್ತಾರೆ ಆಯ್ತಾ. ಈ ವಿವಾಹದಿಂದ ಚಾಳುಕ್ಯರು ಮತ್ತು ಚೋಳರ ನಡುವೆ ಸಂಬಂಧ ಏನು ಮಾಡ್ತದೆ ಅಂದರೆ ಬಲವಾಯ್ತದೆ, ಅಂದರೆ ಭದ್ರವಾಗುತ್ತೆ. ವೆಂಗಿ ಚಾಳುಕ್ಯರಿಂದ ಪಡೆದ ಸಂಪತ್ತಿನ ಹೆಚ್ಚಿನ ಭಾಗವನ್ನು ಯಾರಿಗೆ ಕಳಿಸ್ತಾರೆ ಅಂದರೆ ತಾಂಜಾವೂರಿನ ರಾಜರಾಜೇಶ್ವರಿ ದೇವಾಲಯ ಅಂದರೆ ಬೃಹದೇಶ್ವರ ದೇವಾಲಯ ಏನಿದೆಯಲ್ಲ ಅಲ್ಲಿಗೆ ಏನು ಮಾಡ್ತಾನೆ ಅಂದರೆ ದಾನವಾಗಿ ಕೊಡ್ತಾನೆ. ವೆಂಗಿ ಚಾಳುಕ್ಯರಿಂದ ಪಡೆದಂತಹ ಸಂಪತ್ತಿನ ಹೆಚ್ಚಿನ ಭಾಗವನ್ನು ತಾಂಜಾವೂರಿನ ರಾಜರಾಜೇಶ್ವರಿ ದೇವಾಲಯಕ್ಕೆ ಏನು ಮಾಡ್ತಾರೆ ಅಂದರೆ ದಾನವಾಗಿ ಕೊಡ್ತಾರೆ ಅವರು. ಯಾವುದಿದು ರಾಜರಾಜೇಶ್ವರಿ ಅಂದರೆ ಬೃಹದೇಶ್ವರ ದೇವಾಲಯ. ಇವನು ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ ದ್ವೀಪಗಳ ಮೇಲೆ ಏನು ಮಾಡ್ತಾನೆ ಅಂದರೆ ದಾಳಿ ಮಾಡಿ ಅಲ್ಲಿ ಅದನ್ನು ಗೆದ್ಕೋತಾನೆ. ಇವನು ಸುಮಾತ್ರದ ಶೈಲೇಂದ್ರ ಅಂದರೆ ಶ್ರೀವಿಜಯ ಸಾಮ್ರಾಜ್ಯರೊಡನೆ ಉತ್ತಮವಾದ ಬಾಂಧವ್ಯವನ್ನು ಬೆಳೆಸ್ತಾನೆ. ಶೈಲೇಂದ್ರನ ದೊರೆ ಶ್ರೀಮಾರ ವಿಜಯೋತ್ತುಂಗವರ್ಮನಿಗೆ ನಾಗಪಟ್ಟಣದಲ್ಲಿ ಚೂಡಾಮಣಿ ಬುದ್ಧ ವಿಹಾರವನ್ನು ಕಟ್ಟಲು ಏನು ಮಾಡ್ತಾರೆ ಅಂದರೆ ಅನುಮತಿ ಕೊಡ್ತಾನೆ. ಅಂದರೆ ಶೈಲೇಂದ್ರ ಅಂತ ಪ್ರದೇಶದ ದೊರೆಯಾಗಿದ್ದಂತಹ ಶ್ರೀಮಾರ ವಿಜಯೋತ್ತುಂಗವರ್ಮನಿಗೆ ನಾಗಪಟ್ಟಣದಲ್ಲಿ ಒಂದನೇ ರಾಜರಾಜ ಚೋಳ ಚೂಡಾಮಣಿ ಬುದ್ಧ ವಿಹಾರವನ್ನು ಕಟ್ಟಲು ಏನು ಮಾಡ್ತಾನೆ ಅಂದರೆ ಅನುಮತಿಯನ್ನು ನೀಡ್ತಾನೆ. ಈ ಒಂದನೇ ರಾಜರಾಜ ಚೋಳನ ದಕ್ಷಿಣದಲ್ಲಿ ಸಿಂಹಳದವರೆಗೂ ತನ್ನ ಸಾಮ್ರಾಜ್ಯ ವಿಸ್ತರಣೆ, ಪೂರ್ವದಲ್ಲಿ ದ್ವೀಪಗಳವರೆಗೂ, ಉತ್ತರದಲ್ಲಿ ಒರಿಸ್ಸಾ ಹಾಗೂ ಪಶ್ಚಿಮದಲ್ಲಿ ಕೊಡಗು ಮತ್ತು ಕೊಂಕಣಿವರೆಗೂ ಒಂದನೇ ರಾಜರಾಜ ಚೋಳ ತನ್ನ ಸಾಮ್ರಾಜ್ಯವನ್ನು ಏನು ಮಾಡ್ತಾನೆ ಅಂದರೆ ವಿಸ್ತರಣೆ ಮಾಡಿಡ್ತಾನೆ. ಇವನ ಬಿರುದುಗಳು ಯಾರ್ದೋ ಒಂದನೇ ರಾಜರಾಜ ಚೋಳನ ಬಿರುದುಗಳು ಯಾವಪ್ಪ? ಅದು ಒಂದನೇ ರಾಜರಾಜ ಚೋಳನ ಬಿರುದುಗಳು ಯಾವುವು ನೋಡಿ ಕೇಳ್ತಾರೆ. ಶಿವಪಾದ ಶೇಖರ ಎಂದು ಬಿರುದನ್ನು ಹೊಂದಿದವರು ಒಂದನೇ ರಾಜರಾಜ ಚೋಳ. ಚೋಳೇಂದ್ರ ಸಿಂಹ ಅವನ ಹೆಸರೇ. ಮುಮ್ಮಡಿ ಚೋಳದೇವ ಅವನ ಹೆಸರೇ ಬಿರುದು. ಜಯಗೊಂಡ ಅವ್ರದೇ. ಮತ್ತು ಚೋಳ ಮಾರ್ತಂಡ. ಈ 5 ಬಿರುದುಗಳು ಒಂದನೇ ರಾಜರಾಜ ಚೋಳನ ಬಿರುದುಗಳು. ತಾಂಜಾವೂರಿನ ಪ್ರಸಿದ್ಧವಾದಂತಹ ರಾಜರಾಜೇಶ್ವರಿ ದೇವಾಲಯವನ್ನು ಕಟ್ಟಿಸಿದನು. ಯಾರಂದರೆ ಒಂದನೇ ರಾಜರಾಜ ಚೋಳ. ಇದಂದರೆ ರಾಜರಾಜೇಶ್ವರಿ ಅಂದರೆ ಬೃಹದೀಶ್ವರ ದೇವಾಲಯ, ಇನ್ನೊಂದು ಹೆಸರೇ ರಾಜರಾಜೇಶ್ವರಿ ದೇವಾಲಯ. ಅದಕ್ಕೆ ಮುಂದುವರೆದಂತೆ ಇನ್ನೊಬ್ಬ ಅರಸ ಒಂದನೇ ರಾಜೇಂದ್ರ ಚೋಳ. ಸಾಮಾನ್ಯ ಶಕವರ್ಷ 1012ರಿಂದ 1044. ಒಂದನೇ ರಾಜರಾಜ ಚೋಳನ ಮಗನೇ ಯಾರು ಅಂದರೆ ಈ ಒಂದನೇ ರಾಜೇಂದ್ರ ಚೋಳ. ಸಾಮಾನ್ಯ ಶಕವರ್ಷ 1012ರಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಆದರೆ ತನ್ನ ತಂದೆಯ ನಂತರ ಅಧಿಕಾರವನ್ನು ವಹಿಸ್ಕೊಂಡಿದ್ದು ಯಾವಾಗ ಅಂದರೆ ಸಾಮಾನ್ಯ ಶಕವರ್ಷ 1014ರಲ್ಲಿ ಅಧಿಕಾರವನ್ನು ವಹಿಸ್ಕೊತಾನೆ. ಈ ಥರ ಸಾಧನೆಗಳು ಯಾವ್ಯಾವು, ಯಾವ ರೀತಿ ಇದೆ ಈ ಥರ ಸಾಧನೆಗಳು?
ಸಾಮಾನ್ಯ ಶಕವರ್ಷ 1018ರಲ್ಲಿ ಸಿಂಹಳದ ಅರಸ 5ನೇ ಮಹೇಂದ್ರನನ್ನು ಸೋಲಿಸ್ತಾನೆ. ಪಾಂಡ್ಯದ ರಾಜನ ರಾಜಮುದ್ರೆ ಹಾಗೂ ರಾಜ ಕಿರೀಟವನ್ನು ತನ್ನ ವಶಕ್ಕೆ ಪಡ್ಕೋತಾನೆ. ಯಾರು? 1ನೇ ರಾಜೇಂದ್ರ ಚೋಳ. ಅಂದರೆ ಇಲ್ಲಿ 5ನೇ ಮಹೇಂದ್ರನನ್ನು ಸೋಲಿಸ್ಬಿಟ್ಟು ಪಾಂಡ್ಯ ರಾಜ ಇರ್ತಾರಲ್ಲ, ಪಾಂಡ್ಯ ರಾಜ್ಯದಿಂದ ವಶಪಡಿಸಿದಂತಹ ರಾಜ ಮುದ್ರೆಗಳಿರ್ತವೆ ಇವನ ಹತ್ರ, ಅದೇ ರೀತಿ ರಾಜನ ಕಿರೀಟಗಳಿರ್ತವೆ. ಇದನ್ನೇನು ಮಾಡ್ತಾನೆ ಅಂದರೆ ಈ 1ನೇ ರಾಜೇಂದ್ರ ಚೋಳ ಏನು ಮಾಡ್ತಾನೆ ಅಂದರೆ ವಶಪಡಿಸ್ಕೋತಾನೆ. ತಾಂಜಾವೂರಿನಲ್ಲಿ ಸೆರೆಯಾಗಿದ್ದ 5ನೇ ಮಹೇಂದ್ರನ ಮರಣದ ನಂತರ ಅಲ್ಲಿ ಕೇಳಿದರೆ 5ನೇ ಮಹೇಂದ್ರನನ್ನು 1ನೇ ರಾಜೇಂದ್ರ ಚೋಳ ಎಲ್ಲಿ ಸೆರೆಯಲ್ಲಿಟ್ಟಿದ್ದಾನೆಂದರೆ ತಾಂಜಾವೂರಿನಲ್ಲಿ ಸೆರೆಯಲ್ಲಿಟ್ಟಿದ್ದಾನೆ. ಇವನ ಮರಣದ ನಂತರ ಸಿಂಹಳ ಯಾರ ಪಾಲಾಗುತ್ತಂದರೆ ಚೋಳ ಸಾಮ್ರಾಜ್ಯದ ಭಾಗವಾಗುತ್ತದೆ. ಚೋಳ ಸಾಮ್ರಾಜ್ಯದ ಭಾಗ ಈ ಸಿಂಹಳ ಚೋಳ ಸಾಮ್ರಾಜ್ಯದ ಭಾಗವಾಗುತ್ತೆ. ನೆಕ್ಸ್ಟು ಇವನು ಸಾಮಾನ್ಯ ಶಕವರ್ಷ 1021ರಲ್ಲಿ ಕಲ್ಯಾಣಿ ಚಾಳುಕ್ಯರ ದೊರೆ 2ನೇ ಜಯಸಿಂಹನ ಮೇಲೆ ಏನು ಮಾಡ್ತಾನೆ ಅಂದರೆ ಯುದ್ಧ ಸಾರಿ ಮಸ್ಸಂಗಿ ಅಂದರೆ ಈಗಿನ ಮಸ್ಕಿಯಲ್ಲಿ ಸೋಲನ್ನು ಅನುಭವಿಸ್ತಾನೆ. 2ನೇ ಜಯಸಿಂಹನ ಪರಾವಹಿಸಿ ಬಂದಂತಹ ವಿಜಯಾದಿತ್ಯನನ್ನು ಏನು ಮಾಡ್ತಾರೆ ಅಂದರೆ ಸೋಲಿಸಿ ರಾಜ್ಯದಿಂದ ಹೊರಹಾಕ್ತಾರೆ. ಅಂದರೆ ಈ 1ನೇ ರಾಜೇಂದ್ರ ಚೋಳ ಏನು ಮಾಡ್ತಾನೆ ಅಂದರೆ ಈ ಮಸ್ಕಿ ಮೇಲೆ ದಾಳಿ ಮಾಡ್ತಾನೆ. ಅಲ್ಲಿ ಅರಸ ಯಾರಾಗಿರ್ತಾನೆ ಅಂದರೆ 2ನೇ ಜಯಸಿಂಹ ಇರ್ತಾನೆ. ಈ 2ನೇ ಜಯಸಿಂಹ ಸೋಲ್ತಾನೆ. ಸೋತಾಗ ವಿಜಯಾದಿತ್ಯ ಈ 2ನೇ ಜಯಸಿಂಹನಿಗೆ ಸಹಾಯಕ್ಕೆ ಬರ್ತಾನೆ. ಸಹಾಯಕ್ಕೆ ಬಂದಾಗ 1ನೇ ರಾಜೇಂದ್ರ ಚೋಳ ಈ ವಿಜಯಾದಿತ್ಯನನ್ನು ಸೋಲಿಸಿ ಅಲ್ಲಿ ರಾಜ್ಯದಿಂದನೇ ಏನು ಮಾಡ್ತಾನೆ ಅಂದರೆ ಹೊರ ಹಾಕ್ತಾನೆ ಅವ್ರನ್ನ. ರಾಜೇಂದ್ರ ಚೋಳನು ವೆಂಗಿ ಸಿಂಹಾಸನದ ಮೇಲೆ ರಾಜ ನರೇಂದ್ರನನ್ನು ಏನು ಮಾಡ್ತಾನೆ ಅಂದರೆ ಕೂರಿಸ್ತಾನೆ. ಅಂದರೆ ಏನು ವಶಪಡಿಸ್ಕೊಂಡಿರ್ತಾನಲ್ಲ, ವಶಪಡಿಸ್ಕೊಂಡಿದ್ದನ್ನ ಯಾರನ್ನ ಕೂರಿಸ್ತಾನೆ ಅಂದರೆ ರಾಜ ನರೇಂದ್ರನನ್ನು ಅಲ್ಲಿ ಸಿಂಹಾಸನಕ್ಕೆ ಕೂರಿಸಿ ಅವನಿಗೆ ತನ್ನ ಮಗಳಾದಂತಹ ಅಮ್ಮಂಗಾದೇವಿಯನ್ನು ಏನು ಮಾಡ್ತಾರೆ ಅಂದರೆ ಕೊಟ್ಟು ಏನು ಮಾಡ್ತಾರೆ ಅಂದರೆ ವಿವಾಹ ಮಾಡಿಸ್ತಾರೆ. ಅಮ್ಮಂಗಾದೇವಿಯನ್ನು ಕೊಟ್ಟು ಏನು ಮಾಡ್ತಾರೆ ಅಂದರೆ ಮದುವೆ ಮಾಡಿಸ್ತಾರೆ. ಸೇನಾ ದಂಡನಾಯಕನು ಚೋಳ ಸಾಮ್ರಾಜ್ಯವು ಮುಂದುವರಿದು ಎಲ್ಲೆಲ್ಲಿಗೆ ವಿಸ್ತರಿಸ್ತದಂದರೆ ಗಂಗಾ ನದಿಯವರೆಗೂ ಹೋಗಿ ಗಂಗಾ ಪವಿತ್ರ ಜಲವನ್ನು ತೆಗೆದುಕೊಂಡು ಸಾಮ್ರಾಜ್ಯಕ್ಕೆ ಹಿಂದಿರುಗಿದನು. ಕೇಳ್ತಾರೆ, ಗಂಗಾ ನದಿಯವರೆಗೂ ಹೋಗಿ ಗಂಗಾ ಪವಿತ್ರ ಜಲವನ್ನು ತೆಗೆದುಕೊಂಡು ಬಂದಂತಹ ರಾಜ ಯಾರು ಅಂದರೆ 1ನೇ ರಾಜೇಂದ್ರ ಚೋಳ. ಇದರ ಸವಿ ನೆನಪಿಗಾಗಿ ರಾಜೇಂದ್ರ ಚೋಳನ ಏನು ಮಾಡ್ತಾನೆ ಅಂದರೆ ಗಂಗೈಕೊಂಡ ಚೋಳ ಎಂಬ ಬಿರುದನ್ನು ಧರಿಸ್ತಾನೆ. ಗಂಗೈಕೊಂಡ ಚೋಳ ಬಿರುದನ್ನು ಏಕೆ ಧರಿಸ್ತಾನೆ ಅಂತ ಕೇಳಿದ್ರೆ ಇದೇ ಉತ್ತರ. ಗಂಗಾ ನದಿಯವರೆಗೂ ಹೋಗಿ ಗಂಗಾ ಪವಿತ್ರ ಜಲವನ್ನು ತೆಗೆದುಕೊಂಡು ರಾಜ್ಯಕ್ಕೆ ಹಿಂದಿರುಗಿಸಿದನು. ಹಾಗಾಗಿ ಈತನನ್ನು ಏನಂತ ಕರೀತಾರೆ ಅಂದರೆ ಗಂಗೈಕೊಂಡ ಚೋಳ ಎಂದು ಕರೀತಾರೆ. ಗಂಗೈಕೊಂಡ ಚೋಳಪುರಂ ಎಂಬ ಹೊಸ ರಾಜಧಾನಿಯನ್ನು ಕಟ್ಟಿದವರು ಯಾರು ಅಂತ ಕೇಳ್ತಾರೆ. ಗಂಗೈಕೊಂಡ ಚೋಳಪುರಂ ಎಂಬ ನಗರವನ್ನು ರಾಜಧಾನಿ ಕಟ್ಟಿದವರು 1ನೇ ರಾಜೇಂದ್ರ ಚೋಳ. ಇವನು ಚೋಳಗಂಗಂ ಎಂಬ ಕೆರೆಯನ್ನು ಕಟ್ಟಿಸಿ ಅದರೊಳಗೆ ಅವನು ತಂದಿದ್ದಂತಹ ಗಂಗಾ ಪವಿತ್ರ ಜಲವನ್ನು ಏನು ಮಾಡ್ತಾರೆ ಅಂದರೆ ಬೆರೆಸಿದನೆಂದು ತಿಳಿಸಲಾಗಿದೆ. ಚೋಳಗಂಗಂ ಎಂಬ ಒಂದು ಕೆರೆಯನ್ನು ಕಟ್ಟಿದವರು 1ನೇ ರಾಜೇಂದ್ರ ಚೋಳ. ಇದಕ್ಕೆ ಗಂಗಾ ಪವಿತ್ರ ಜಲವನ್ನು ಏನು ಮಾಡ್ತಾರೆ ಅಂದರೆ ಬೆರೆಸಿದನೆಂದು ಮಿಕ್ಸ್ ಮಾಡಿದನೆಂದು ಇಲ್ಲಿ ತಿಳಿದು ಬರುತ್ತದೆ. ಇವನು ಸಾಮಾನ್ಯ ಶಕ 1025ರಲ್ಲಿ ಆಗ್ನೇಯದ ಏಷ್ಯಾದ ಶೈಲೇಂದ್ರ ಸಾಮ್ರಾಜ್ಯದ ಮೇಲೆ ಏನು ಮಾಡ್ತಾನೆ ಅಂದರೆ ದಂಡಯಾತ್ರೆ ಮಾಡಿ ವಿಜಯೋತ್ತುಂಗವರ್ಮನನ್ನು ಏನು ಮಾಡ್ತಾರೆ ಅಂದರೆ ಸೋಲಿಸ್ತಾನೆ. ಇಲ್ಲಿ ವಿಜಯೋತ್ತುಂಗವರ್ಮನನ್ನು ಸೋಲಿಸ್ತಾನೆ. ಈ ವಿಜಯದ ನೆನಪಿಗಾಗಿ
ಶೈಲೇಂದ್ರದಲ್ಲಿ ಗಂಗೈಕೊಂಡ ಚೋಳ ದೇವಾಲಯವನ್ನು ಏನು ಮಾಡ್ತಾನೆ ಅಂದರೆ ನಿರ್ಮಿಸ್ತಾನೆ. ಗಂಗೈಕೊಂಡ ಅನ್ನೋದು ಒಂದು ನೆನಪಲ್ಲಿ ಇಟ್ಕೊಳ್ರಪ್ಪ. ಗಂಗೈಕೊಂಡ ಅಂತ ಬಂತು ಅಂದರೆ ನೀವೆಲ್ಲದಕ್ಕೂ ಒಂದನೇ ರಾಜೇಂದ್ರ ಚೋಳ ಅವಂದೇ ಹಾಕ್ಬೇಕು ನೋಡಿ. ಒಂದನೇ ರಾಜೇಂದ್ರ ಚೋಳ ಏನು ಇರ್ತಾರಲ್ಲ, ಈ ಒಂದನೇ ರಾಜೇಂದ್ರ ಚೋಳನೇ ಉತ್ತರ ಆಗಿರ್ತದೆ ಆಲ್ಮೋಸ್ಟ್. ಹಾಗೆ ಸಾಮಾನ್ಯ ಶಕ ವರ್ಷ 1025ರಲ್ಲಿ ಎನ್ನಾಯಿರಂ ಅಂದರೆ ದಕ್ಷಿಣದ ಆರ್ಕಾಡ್ ಜಿಲ್ಲೆ ಅದು ಎಂಬಲ್ಲಿ ಉನ್ನತ ವಿದ್ಯಾಕೇಂದ್ರವನ್ನು ಸ್ಥಾಪಿಸ್ತಾನೆ. ಎನ್ನಾಯಿರಂನಲ್ಲಿ ವಿದ್ಯಾಕೇಂದ್ರವನ್ನು ಸ್ಥಾಪಿಸಿದವರು ಯಾರಂದರೆ ಒಂದನೇ ರಾಜೇಂದ್ರ ವರ್ಮ. ನೋಡಿ, ಒಂದನೇ ರಾಜೇಂದ್ರ ಚೋಳ. ಒಂದನೇ ರಾಜೇಂದ್ರ ಚೋಳ ಎನ್ನಾಯಿರಂನಲ್ಲಿ ಒಂದು ವಿದ್ಯಾಕೇಂದ್ರವನ್ನು ಸ್ಥಾಪನೆ ಮಾಡ್ತಾನೆ. ಅಲ್ಲಿ ಏನೋ 340 ವಿದ್ಯಾರ್ಥಿಗಳಿಗೆ ಉಚಿತವಾದ ಊಟ ಮತ್ತು ವಸತಿಯನ್ನು ಕೊಡ್ತಾ ಇರ್ತಾರೆ ಅವರು. ಇವನಿಗಿದ್ದಂತಹ ಒಂದನೇ ರಾಜೇಂದ್ರ ಚೋಳನಿಗೆ ಇದ್ದಂತಹ ಬಿರುದುಗಳು ಯಾವುವು? ಆಲ್ರೆಡಿ ಗೊತ್ತು, ಗಂಗೈಕೊಂಡ ಚೋಳ ಅಂತ ಕರಿತಾನೆ ಗೊತ್ತು, ಪಂಡಿತ ಚೋಳ, ಅದರದ್ದು ಕೇದಾರಗೊಂಡ. ಇಷ್ಟು ಈ ಒಂದನೇ ಚೋಳನ, ಅದೇ ರೀತಿ ಒಂದನೇ ರಾಜ್ಯದ ಚೋಳನ ಸಾಧನೆಗಳು. ಅದೇ ರೀತಿ ಇವನು ಸಾಮಾನ್ಯ ಶಕವರ್ಷ 133ರಲ್ಲಿ ಚೀನಾ ದೇಶಕ್ಕೆ ಒಬ್ಬ ರಾಯಭಾರಿಯನ್ನು ಕಳಿಸಿಕೊಡ್ತಾನೆ. ಇಷ್ಟು ನಾವು ರಾಜಕೀಯದ ಬಗ್ಗೆ ನೋಡಿದ್ವಿ. ನೆಕ್ಸ್ಟ್ ಪಾರ್ಟಲ್ಲಿ ಚೋಳರ ಆಡಳಿತ ಪದ್ಧತಿಯ ಬಗ್ಗೆ ನೋಡೋಣ. ತುಂಬ ಇದೆ, ಹಾಗಾಗಿ ಇದನ್ನ 2 ಪಾರ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟಿನ ತರಗತಿಯಲ್ಲಿ ನಾವು ಚೋಳರ ಬಗ್ಗೆ ನೋಡೋಣ. ಚೋಳರ ಆಡಳಿತ ಪದ್ಧತಿ ಯಾವ ರೀತಿ ಇತ್ತು ಅಂತ ನೋಡೋಣ. ಧನ್ಯವಾದಗಳು.